ಆರಂಭಿಸುತ್ತೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಂದಿರುವಂತಹ ಸರ್ವ ಅತಿಥಿ ಗಣ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲದ ಮುಖ್ಯೋಪಾಧ್ಯಾಯರು ಬಂದಂತಹ ಸರ್ವ ಅತಿಥಿ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ನಮ್ಮ ಶಾಲೆಗೆ ನಮ್ಮ ಸಚಿವರು ಆರೋಗ್ಯ ಮತ್ತು ಕುಟುಂಬ ಸರ್ಕಾರ ಕರ್ನಾಟಕ ಸರ್ಕಾರದ ಸಚಿವರಾದಂತ ಶ್ರೀ ಯುಟಿ ಖಾದರ್ ಫರೀದ್ ರವರು ನಮ್ಮ ಶಾಲೆ ಆತ್ಮೀಯವಾಗಿ ಬಂದಿದ್ದಾರೆ. ಅವರನ್ನು ತುಂಬ ಹೃದಯದಿಂದ ನಾನು ಸ್ವಾಗತಿಸಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಕೊಡೆ ವಿತರಣೆ ಮಾಡುವಂತ ಇದರಲ್ಲಿ ನಮ್ಮ ನೆಲ್ಸನ್ ಬಗಂಬಿಲ ಹಾಗೂ ಶೇಖರ್ ಕುಂಪಲ ಇವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ಬಂದಂತ ಎಲ್ಲಾ ಗಣ್ಯ ವ್ಯಕ್ತಿಗಳನ್ನು ನಾನು ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ದೀಪ ಪ್ರಜ್ವಲನೆಯ ಮೂಲಕವಾಗಿ ಮುಂದುವರಿಸಬೇಕಾಗಿ ನಮ್ಮ ಆರೋಗ್ಯ ಸಚಿವರಲ್ಲಿ ಪ್ರೀತಿಯ ಮನವಿ. ಸರ್ವ ಧರ್ಮಗಳ ಜನರು ಪ್ರೀತಿಸುವಂತಹ ಪ್ರೀತಿಯ ವ್ಯಕ್ತಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ 5ನೇ ಬಾರಿಗೆ ಸಚಿವ ಸಂಪುಟ ಸ್ಥಾನವನ್ನು ಅಲಂಕರಿಸಿದ ಮಾತ್ರವಲ್ಲದೆ ದ್ವಿತೀಯ ಬಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ನೆಲ್ಸನ್ ಬಗಂಬಿಲ ಮತ್ತು ಶೇಖರ್ ಕುಂಪಲರವರ ಮುಂದಾಳತ್ವದಲ್ಲಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಅಭಿಮಾನದ ಗೌರವವನ್ನ ಸಲ್ಲಿಸಬೇಕು, ಅವರ ಈ ಒಂದು ಸಾಧನೆಯನ್ನ ನಾವೆಲ್ಲರೂ ಸಂಭ್ರಮಿಸಬೇಕು ಅನ್ನುವಂತಹ ಹಂಬಲದೊಂದಿಗೆ ಆಯೋಜನೆಗೊಂಡಂತಹ ಕಾರ್ಯಕ್ರಮ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡೆ ವಿತರಣೆ ಮಾತ್ರವಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆಯನ್ನ ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. ಶೇಖರ್ ಕುಂಪಲರವರ ಬಗ್ಗೆ ಈಗಾಗಲೇ ಕುಂಪಲ ಶಾಲೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇವೆ. ಅದೇ ರೀತಿ ಇನ್ನೋರ್ವ ನಮ್ಮ ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನೆಲ್ಸನ್ ಬಗಂಬಿಲ ಬಹುಶಃ ಕಳೆದ ಬಾರಿಯ ಪಟ್ಟಣ ಪಂಚಾಯತ್ ಚುನಾವಣೆಯ ಬಳಿಕ ಈ ಭಾಗದ 5 ಮನೆಗಳನ್ನ ಗುರುತಿಸಿ ತಮ್ಮ ಹೆಸರಲ್ಲಿ ನಿರಂತರವಾಗಿ ಪ್ರತಿ ತಿಂಗಳು ಆ ಮನೆಗೆ ರೇಷನ್ ಮತ್ತು ಆ ಮನೆಗೆ ಬೇಕಾಗುವಂತಹ ಸಹಕಾರವನ್ನ ಮಾಡಿಕೊಂಡು ಬಂದಂತಹ ವ್ಯಕ್ತಿ ನಮ್ಮ ನೆಲ್ಸನ್ ಬಗಂಬಿಲ. ಬಲಗೈಯಲ್ಲಿ ನೀಡಿದ್ದು ಎಡಗೈಗೆ ಗೊತ್ತಾಗದಂತೆ ಪಾತ್ರವನ್ನು ವಹಿಸಿಕೊಂಡು ಬಂದಂತಹ ವ್ಯಕ್ತಿ. ಆದ್ರೆ ಇಲ್ಲಂತೂ ಸಂಭ್ರಮಿಸಬೇಕು, ನಮ್ಮ ಸಂಭ್ರಮವನ್ನ ಶಾಸಕರ ಮುಂದೆ ವ್ಯಕ್ತಪಡಿಸಬೇಕು, ಅದಕ್ಕೆ ಒಂದು ಕಾರ್ಯಕ್ರಮದ ಆಯೋಜನೆಯಾಗಬೇಕು ಅನ್ನುವಂತಹ ಹಂಬಲದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ನೆಚ್ಚಿನ ವಿದ್ಯಾರ್ಥಿಗಳಿಗೆ ಕೊಡೆ ವಿತರಣೆಯನ್ನ ಮಾಡಬೇಕು. ಮಳೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಆಸರೆಯಾಗಬೇಕು. ನಮ್ಮ ಭವಿಷ್ಯದ ತಾರೆಗಳು ಇನ್ನಷ್ಟು ಬೆಳಿಬೇಕು, ಅವರ ವಿದ್ಯಾಭ್ಯಾಸಕ್ಕೆ ನಮ್ಮ ಕಡೆಯಿಂದ ಏನಾದರೂ ಸಹಕಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಈ ದಿನದಲ್ಲಿ ಆಯೋಜಿಸಿದ್ದಾರೆ. ಶೇಖರ್ ಕುಂಪಲ ರೀತಿ ನೆಲ್ಸನ್ ಬಗಂಬಿಲ ಜೊತೆಯಾಗಿ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಆಗಮಿಸಿದಂತಹ ನಮ್ಮ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಶ್ರೀಯುತ ಡಾಕ್ಟರ್ ಯುಟಿ ಖಾದರ್ ಸರ್ ಇವರಿಗೆ ಒಮ್ಮೆ ಜೋರಾದ ಕೈಚಪ್ಪಾಳೆಯನ್ನ ನೀಡಿ ಅವರಿಗೆ ಪ್ರಪ್ರಥಮವಾಗಿ ನೆಲ್ಸನ್ ಮತ್ತು ಶೇಖರ್ ಕುಂಪಲ ಇವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ನಮ್ಮ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದ ಶಾಲಿನ ಗೌರವಾರ್ಪಣೆಯನ್ನ ಮಾಡಿ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ತಾವುಗಳು ಸ್ವಾಗತಿಸಬೇಕು.
ಇಲ್ಲರಿಗೆ ಕೊಡುವಂತ ಈ ಒಂದು ವಿವಿಧ ಸವಲತ್ತುಗಳ ಈ ಒಂದು ವಿತರಣೆ ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಎಲ್ಲ ನೇತೃತ್ವ ವಹಿಸಿದ ಸನ್ಮಿತ್ರ ಅಂತ ನೆಲ್ಸನ್ ಅವರೇ, ನಗರಸಭಾ ಸದಸ್ಯರಾಗಿರುವಂಥ ಪ್ರವೀಣ್ ಕುಲ್ಲೆ, ದಿನೇಶ್ ಕುಂಪಲರವರೇ, ಶ್ರೀಧರ್ ಅವರೇ, ಶೇಖರ್ ಅವರೇ, ನಮ್ಮ ಸಂದೀಪ್ ಅವರೇ, ಮತ್ತೊಂದು ಅಶೋಕ್ರವರೇ, ಅದೇ ರೀತಿ ಜಸಿಂದರ್ ಅವರೇ, ನನ್ನ ರೇವತಿ ಅಕ್ಕನವರೇ, ಪುರುಷೋತ್ತಮ್ ಶೆಟ್ಟಿರವರೇ, ನಮ್ಮ ಅಶ್ವಿತರವರೇ, ನಮ್ಮ ಮಿತ್ರ ಮತ್ತೆಲ್ಲ ನಮ್ಮ ಶಿಕ್ಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ. ಇವತ್ತು ನೆಲ್ಸನ್ ಮತ್ತು ಇವರೆಲ್ಲ ಯುವಕರು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ದೇಶ ಕಟ್ಟಬೇಕಾದ್ರೆ ಅದು ಸರ್ಕಾರ ಮತ್ತು ರಾಜಕಾರಣ ಮಾತ್ರ ಸಾಧ್ಯ ಇಲ್ಲ. ದೇಶವನ್ನು ಕಟ್ಟಬೇಕಾದ್ರೆ ಸಂಘ ಸಂಸ್ಥೆಗಳು, ಹಿರಿಯರು, ಯುವಕರು, ಶಿಕ್ಷಿತರು, ವ್ಯಾಪಾರಸ್ಥರು, ಸಮಾಜ ಸೇವಕ ಮುಖಂಡರು ಎಲ್ಲರೂ ಕೂಡ ಜೊತೆ ಸೇರಿಕೊಂಡ್ರೆ ಮಾತ್ರ ಈ ದೇಶವನ್ನು ಬಲಿಷ್ಠವಾದ ದೇಶ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಹಂತದಲ್ಲಿ ಈ ಯುವಕರು ಇಲ್ಲಿ ಬಗಾಂಬಿಳದ ಸನ್ಮಿತ್ರ ಯುವಕರು ಅವರದೇ ಆದ ಆಲೋಚನೆ ಮಾಡಿಕೊಂಡು ತಮ್ಮದಾದ ರೀತಿಯಲ್ಲಿ ತನ್ನ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಹಕಾರ ಕೂಡ ಇದು ಸಮಾಜ ಮತ್ತು ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇಲ್ಲಿ ಬಂದು ತುಂಬ ತಿರ್ಬೇಕೆಂಬ ಇಚ್ಛೆ ನನಗಿದ್ರೂ ಕೂಡ ಇನ್ನೊಂದು ಸಲ 2-3 ಶಾಲೆಯನ್ನು ಸೇರಿಸಿ ಇಲ್ಲಿ ಒಂದು ಚರ್ಚೆ ಮಾಡ್ತೇನೆ. ನಾನು ಇಲ್ಲಿ ಮುಖ್ಯ ಶಿಕ್ಷಕರನ್ನು ಎಲ್ಲ ಶಿಕ್ಷಕ ವೃಂದದವರನ್ನು ಅಭಿನಂದಿಸ್ತೇನೆ. ಮೂಲಭೂತ ಸೌಕರ್ಯ ಕೊರತೆ ಇದ್ದರೂ ಕೂಡ ತಮ್ಮ ಸ್ವಂತ ಮಕ್ಕಳೇ ಕಲಿಸುವ ಹಾಗೆ ಎಷ್ಟೇ ದೂರದಿಂದ ಬಂದರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಕಲಿಸಿ ಭವಿಷ್ಯ ದಿನಗಳಲ್ಲಿ ತಾವು ಅತ್ಯಂತ ಸತ್ಪಜ ಆಗಬೇಕು ಉದ್ದೇಶದಿಂದಲೇ ಈ ಎಲ್ಲ ಯೋಜನೆ ರೂಪಿಸ್ತಾ ಇದ್ದಾರೆ. ಇದನ್ನು ಇನ್ನಷ್ಟು ಉತ್ತಮವಾದ ಶಾಲೆಗೆ ಮಾರ್ಪಡಲಿಕ್ಕೆ ಏನೆಲ್ಲ ಸಹಕಾರ ಬೇಕಾ ಅದು ವಿದ್ಯಾರ್ಥಿಗೆ ಅನುಗುಣವಾಗಿ ಕೂತ್ಕೊಂಡು ನಾವು ಚರ್ಚೆ ಮಾಡಿರೋದನ್ನು ಖಂಡಿತವಾಗಿ ನಾನು ಬಗೆಹರಿಸ್ತೇನೆ. ನಾನೆಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಸೋದರ ಮತ್ತು ಸೋದರಿಗೆ ಹೇಳೋದು ನಾನು ಇಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಾದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಬೇಕಾದ್ರೆ ನಿಮ್ಗೆ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ. ಅದರಿಂದ ನಿಮ್ಮ ತಂದೆ ತಾಯಂದರಿಗೆ ಒಂದು ನೆಮ್ಮದಿಯ ಜೀವನ, ನೀವು ದೊಡ್ಡವರಾದ ನಿಮ್ಮ ಸ್ವಾಭಿಮಾನ ಬದುಕನ್ನು ಕಾಣುವಂಥ ಇಚ್ಛೆ ನಿಮ್ಗೆ ಇದ್ದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ದೊಡ್ಡ ಮಟ್ಟದ ಆಲೋಚನೆ ತಾವು ಇವತ್ತು ಮಾಡಬೇಕು. ಅದಕ್ಕೆ ಈಗಾಗಲೇ ಎಷ್ಟೇ ಕಷ್ಟ ಆದರೂ ಕೂಡ ಇವತ್ತು ಏನೇ ಸಮಸ್ಯೆ ಇದ್ದರೂ ಕೂಡ ಬಹುಶಃ ನೀವು ಈಗಾಗಲೇ ಆ ಒಂದು ಹಂತಕ್ಕೆ ನೀವು ಕಲಿತುಕೊಂಡು ಮುಂದೆ ಬರುವಂಥ ಆಲೋಚನೆ ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮುಂದಿನ 10 ವರ್ಷಗಳಲ್ಲಿ ತಾವು ಯಾವ ಹಂತಕ್ಕೆ ಇಂಜಿನಿಯರ್ ಆಗ್ತೀರಾ, ಅಡ್ವೊಕೇಟ್ ಆಗ್ತೀರಾ, ನರ್ಸ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಪೊಲೀಸು ಏನಾಗ್ತೀರಾ ಯಾರು ಕೂಡ ಊಹಿಸ್ಲಿಕ್ಕೆ ಟೀಚರ್ ಆಗ್ತೀರಾ, ಏನು ಆಗ್ತೀರಾ ಅಂತ ಯಾರಿಗೂ ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ಶಿಕ್ಷಣ ಮೇಲೆ ಅವಲಂಬಿತವಾಗಿದೆ. ನಿಮ್ಗೆಲ್ಲ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಖಂಡಿತವಾಗಿ ದೇಶದಲ್ಲಿ ಇವತ್ತು ಇದೆ. ಆದ ಕಾರಣ ಆ ಕನಸನ್ನು ತಾವು ಇವತ್ತು ನೀವು ನಮ್ಮನ್ನು ನೋಡಿ ಸಂತೋಷ ಪಡೋದು ಮಾತ್ರಲ್ಲ, ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೇಗೆ ಹೋಗ್ಬೇಕಂತ ಅಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ದೊಡ್ಡ ಮಟ್ಟದ ಛಲವನ್ನು ತಾವು ಇಟ್ಕೊಳ್ಬೇಕು. ಯಾವ ಕನಸನ್ನಲ್ಲಿ ಕಂಡು ಹೋಗಿ ನಿದ್ದೆ ಮಾಡಿದರೆ ಅದು ನಿಜವಾದ ಕನಸಲ್ಲ ಅಂತ. ಯಾವ ಕನಸನ್ನಲ್ಲಿ ಕಂಡು ಅಲ್ಲಿ ಹೋಗಿ ನಿದ್ದೆ ಮಾಡದೆ ಕನಸು ನೆನಸಾವ ತನಕ ತಾವು ಶ್ರಮಪಟ್ಟು ಶ್ರಮಿಸ್ತಿರಲ್ಲ, ಅದು ಬಹುಶಃ ನಿಜವಾದ ಕನಸು. ಆ ಕನಸನ್ನು ತಾವು ಕಾಣಬೇಕು, ಒಂದು ದೊಡ್ಡ ಮಟ್ಟ ಹಠ ಛಲ ನಿಮಗೆ ಇರಬೇಕು ಅಂತ ನಾನು ಹೇಳಿಕೊಂಡು ಬಹುಶಃ ಮುಂದೆ ಇನ್ನಷ್ಟು ಮಾತಾಡೋ ಖಂಡಿತವಾಗಿ ತಗೊಳ್ತೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಮತ್ತೊಮ್ಮೆ ನಮ್ಮ ನೆಲ್ಸನ್ ಮತ್ತು ಈ ಒಂದು ನಮ್ಮ ಅಶೋಕ್ ಇರಲಿ, ಪುರುಷೋತ್ತಮ ಇರಲಿ, ಈ ಊರ ಯುವಕರು ತಾವು ಮನಸ್ಸು ಮಾಡಿದ್ದು ಏನು ಕೂಡ ಮಾಡಲಿಕ್ಕೆ ಖಂಡಿತವಾಗಿ ಇವತ್ತು ಸಾಧ್ಯವಾಗ್ತದೆ. ಇದಕ್ಕೆ ಮೂಲಭೂತ ಏನೆಲ್ಲ ಇದ್ದಂಥ ಏನೆಲ್ಲ ಬೇಕಾ ನಮ್ಮಿಂದ ಆಗುವಂಥ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ. ಯಾಕಂದರೆ ಈಗಾಗಲೇ ನಿಮಗೆ ನಾವು ಮನೆಗೆ ನೀರು ಮುಟ್ಟಿಸ್ತೇವೆ ಅಂತ ಹೇಳಿದ್ದೇವೆ, ಅದು ನೀರಿನ ಪೈಪ್ಲೈನ್ ಎಲ್ಲ ಕೂಡ ಆಗ್ತಾ ಇದೆ. ಎಲ್ಲಿ ರಸ್ತೆ ಬೇಕಂತ ಹೇಳಿದ್ದೇನೆ, ಅಲ್ಲಿ 90% ರಸ್ತೆ ಕೆಲಸ ಕೂಡ ಇವತ್ತು ಆಗಿದೆ. ಕರೆಂಟಿನ ಮೇಲೆ 30 ವರ್ಷಕ್ಕೆ ನಮ್ಮ ಕ್ಷೇತ್ರದಲ್ಲಿ ಕೊರತೆ ಆಗೋ ರೀತಿಯಲ್ಲಿ ವಿದ್ಯುತ್ ಶಕ್ತಿ ವ್ಯವಸ್ಥೆಯನ್ನು ಕೂಡ ಬೇಕಾದ ವ್ಯವಸ್ಥೆ ಈಗಾಗಲೇ ಮಾಡಲಾಗಿದೆ. ಈಗ ನನ್ನ ಉದ್ದೇಶವೇ ಹೆಲ್ತ್ ಆ್ಯಂಡ್ ಎಜುಕೇಷನ್, ಈ ಇದ್ದಂಥ ಅನುದಾನವನ್ನು ಹೆಲ್ತ್ಗೆ ಮತ್ತು ಎಜುಕೇಷನ್ಗೆ ಖರ್ಚು ಮಾಡಿ ಮೂಲಭೂತ ಮತ್ತು ಉತ್ತಮವಾದ ವ್ಯವಸ್ಥೆ ಮಾಡುವಂಥದ್ದು. ವಸಂತರ ಬಂದಿದ್ದಾರೆ, ಬಹುಶಃ ಟೆನ್ಷನ್ ಇಲ್ಲ, ನಿಮಗೆಲ್ಲ ಅನುಭವ ಇದೆ. ಕಲ್ಲರಕೋಡಿ ಶಾಲೆ ಹೇಗಿತ್ತು ಹೀಗೆ. ಸೊ ಅವರು ಬಂದದ್ದು ಅದು ಇಂಥ ಪ್ರದೇಶ ಕೂಡ ಅಲ್ಲ, ಅಲ್ಲಿ ಯಾರು ಒಂದು ಹೋಗ್ತಾನೂ ಕೂಡ ಇರಲಿಲ್ಲ. ಅಲ್ಲಿ ಒಂದು ಬಸ್ಸು ಕೂಡ ಕಷ್ಟ. ಮುಂಚೆ ನಾನು ಬರುವ ಮುಂಚೆ ರಸ್ತೆ ಕೂಡ ಇಲ್ಲಿ ದೊಡ್ಡ ಕಾಡಿನ ಪರಿಸ್ಥಿತಿ ಅಂತ ಊರಲ್ಲಿ ಬಹುಶಃ ಅವರು ಇದ್ರು. 18 ವರ್ಷದಲ್ಲಿ ಇದ್ರು. ನಾನು ಶಾಸಕನಾದ ನಂತರ ಅಲ್ಲಿಗೆ ರಸ್ತೆ ಎಲ್ಲ ಮತ್ತೆ ಎಲ್ಲ ಪ್ರಾರಂಭ ಆಯ್ತು. ಇಲ್ಲಿ ಏನಂತ ಅಲ್ಲಿ ಇರಲೇ ಇಲ್ಲ, ಇದರಲ್ಲಿ ಒಳಗಡೆ ತನಕ. ಹೌದು, ಆದ ಕಾರಣ ಅವ್ರಿಗೆಲ್ಲ ಅನುಭವ ಇದೆ. ಆ ರೀತಿ ಇದ್ದಂಥ ಶಾಲೆ ಈಗ ನೀವು ಹೋದ್ರೆ ನಿಮಗೆ ಗುರ್ತನೆ ಸಿಗ್ಲಿಕ್ಕೆ
ಇಲ್ಲ, ಅಲ್ಲಿ ಪ್ರೈಮರಿ ಇತ್ತು, ಹೈಸ್ಕೂಲ್ ಆಯಿತು, ಕಾಲೇಜ್ ಆಯಿತು, KPS ಆಗಿ ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಯಿತು. ಸೊ ಅವ್ರಿಗಿದೆ, ನೀವು ನಮ್ಮ ಇಲ್ಲಿಯ ಮಕ್ಕಳ ಅನುಗುಣವಾಗಿ ಏನೆಲ್ಲ ಬೇಕು ನನಗೆ ಮಾಹಿತಿ ಕೊಡಿ. ನಾವೆಲ್ಲಿ ಮತ್ತು ಗುಂಪಲ್ಲಿ ಕೂತ್ಕೊಂಡು ಖಂಡಿತವಾದ ಪ್ಲಾನ್ ಮಾಡಿಕೊಂಡು ಕೆಲಸ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಹೇಳ್ಕೊಳ್ತಾ, ನೀವು ಮನವಿ ಮಾತ್ರ ಕೊಟ್ಟರೆ ಸಾಕಾಗೋದಿಲ್ಲ, ಇದು ಫಾಲೋಅಪ್ ಕೂಡ ಮಾಡಬೇಕು. ಯಾಕೆಂತ ಹೇಳಿದ್ರೆ ನಾನು ಅಲ್ಲಿ ಕುಂಪಲದಲ್ಲಿ ಅಲ್ಲಿ ಅಟೆನ್ಷನ್, ಇಲ್ಲಿ ಬಂದಾಗ ಇಲ್ಲಿ ಟೆನ್ಷನ್, ಈಗ ನಾನು ಬೇರೆ ಕಡೆಗೆ ಹೋದಿದ್ದು ಮರ್ತು ಹೋಗ್ತದೆ, ಅಲ್ಲಿ ಟೆನ್ಷನ್. ಸೊ ಇದರ ಬೆನ್ನಿಂದ ಇದು ಹೇಗಂತ ಇದು ಜ್ವರಕ್ಕೆ ಮೊದಲು ತಗೊಂಡಾಗಿ, ಇದು ಜ್ವರ ಹೋಗೋ ತನಕ ಕೂಡ ಟ್ಯಾಬ್ಲೆಟ್ ತಗೊಳ್ಬೇಕು. ಒಂದು 2 ವರ್ಷ ತಗೊಂಡು ಬಿಟ್ಟಂದ್ರೆ ಮತ್ತೆ ಜ್ವರ ರಿಟರ್ನ್ ಬರ್ತದೆ. ಇದು ಕೆಲಸ ಆಗೋದು ಬೆನ್ನ ಹಿಂದೆ ಬೀಳಿ. ನನಗೆ ಇವರೆಲ್ಲ ಇದ್ದಾರೆ, ನಾನು ಸಿಕ್ಕದೆ ಇವ್ರು ನಿಮ್ಗೆ ಸಿಗ್ತಾರೆ, ನನಗೆ ಫೋನ್ ಮಾಡ್ತಾರೆ ಅವರು. ನಾನು ಬಹುಶಃ ಇಲ್ಲಿ ಸ್ಮಾರ್ಟ್ ಕ್ಲಾಸ್ 2 ಕಡೆ ಕೂಡ ಇಲ್ವಾ? ವಿಲ್ ಡೂ ಇಟ್. ಅಂತರ್ಜಾಲ ವ್ಯವಸ್ಥೆ ಅಂದ್ರೆ ಇಲ್ಲ, ಮತ್ತೆ ಸಿಂಪಲ್ ಇದೆ. ನೀವು ನೀರು ಕನೆಕ್ಷನ್ ಮಾಡಲಿಲ್ಲ, ಬರಲಿಲ್ಲ, ಪೈಪ್ಲೈನ್ ಕನೆಕ್ಷನ್ ಆಗಲಿಲ್ಲ ಅಂತ ಪನ್ಲೆ ಪಂಡಾಪುಣ ಇಂಜಿನ್ ಬಂದು ಮಲ್ಪುಣ ಇನ್ನು ವಿಲ್ ಡೂ ದ್ಯಾಟ್. ಅದು ನಾನು ಮಾಡ್ಸಲ್ಲ ಅದಕ್ಕಾಗಿ ಬಹುಶಃ ಉತ್ತಮ ನಿಮ್ಮ ಮಕ್ಕಳಿಗೇನು ಅತ್ಯಂತ ಸರ್ಪ್ರೈಸ್ ಏನು ಬೇಕಾ ಆ ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ನಮ್ಮ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಮಾದರಿಯಾದ ಶಾಲೆ, ಸಣ್ಣ ಶಾಲೆ ಆದರೂ ಕೂಡ ಮಾದರಿಯಾದ ಶಾಲೆಯಾಗಿ ಇದನ್ನು ಮಾಡುವ ಕೆಲಸವನ್ನು ಖಂಡಿತವಾಗಿ ಮಾಡೋದು ಹೇಳ್ಕೊಳ್ತಾ, ನಿಮ್ಗೆಲ್ಲ ಶಿಕ್ಷಕರಿದ್ದಾರೆ, ಅಭಿವೃದ್ಧಿಯ ಯೋಚನೆ ಇರುವಂತಹ ಶಾಸಕರಿದ್ದಾರೆ, ಮಾತ್ರವಲ್ಲದೆ ಸಂಘಟಿಸುವಂತಹ ಶಕ್ತಿ ಇರುವ ಯುವ ಶಕ್ತಿ ಇದೆ. ಎಲ್ಲರ ಜೊತೆಯಾಗಿ ಈ ಒಂದು ಶಾಲೆಯ ಅಭಿವೃದ್ಧಿಗೆ ಸಹಕರಿಸೋಣ ಅನ್ನುವಂತಹ ಮಾತುಗಳು ಬಂದಿದೆ. ಇದೀಗ ಸಾಂಕೇತಿಕವಾಗಿ ನೆಲ್ಸನ್ ಬಗಂಬಿಲ ಮತ್ತು ನಮ್ಮ ಶೇಖರ್ ಕೊಂಪಲ ಇವರ ಮೂಲಕವಾಗಿ ನೀಡುತ್ತಿರುವಂತಹ ಕೊಡೆ, ಅದೇ ರೀತಿ ಪುಸ್ತಕ ವಿತರಣೆಯನ್ನ ನಮ್ಮ ನೆಚ್ಚಿನ ವಿಭಾಗದ ಶಾಸಕರು ಮಾತ್ರವಲ್ಲದೆ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ಅಲಂಕೃತರಾಗಿರುವಂತಹ ನಮ್ಮ ನೆಚ್ಚಿನ ಡಾಕ್ಟರ್ UT ಖಾದರ್ ಸರ್ ಇವರಿಂದ ಪ್ರೀತಿಯ ಕೊಡೆ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಅವರ ಸಚಿವ ಸ್ಥಾನ ಅಲಂಕೃತಗೊಂಡಂತಹ ಈ ಒಂದು ಸಂಭ್ರಮದ ಸಂದರ್ಭದಲ್ಲಿ ಆಯೋಜಿಸಿರುವಂತಹ ಅರ್ಥಪೂರ್ಣ ಕಾರ್ಯಕ್ರಮ, ಈ ಮೂಲಕವಾಗಿ ಕಾರ್ಯಕ್ರಮವನ್ನ ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಭವಿಷ್ಯದ ರತ್ನಗಳಿಗೆ ಕೊಡೆ ವಿತರಣೆ ಮತ್ತು ಅವರಿಗೆ ಅಗತ್ಯವಿರುವಂತಹ ಪುಸ್ತಕದ ವಿತರಣೆಯ ಕಾರ್ಯಕ್ರಮವನ್ನ ಆಯೋಜಿಸಿದೆವು. ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದಂತಹ ನೆಲ್ಸನ್ ಬಗಂಬಿಲ ಮತ್ತು ಶೇಖರ್ ಕೊಂಪಲ, ಅದೇ ರೀತಿ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದಂತಹ ಸರ್ವ ಮಹನೀಯರುಗಳಿಗೆ ಈ ಹೊತ್ತಿನಲ್ಲಿ ನಮ್ಮ ಆಯೋಜಕರ ಪರವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಪಾಲುದಾರರಾಗಿದ್ದೀರಿ. ಈ ಒಂದು ಸ್ಮರಣೀಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಗಳಾಗಿದ್ದೀರಿ. ಈ ಮೂಲಕವಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನ ಕೂಡ ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನ ಹಾಕ್ತಾ ಇದ್ದೇವೆ. ತುರ್ತು ಕಾರ್ಯಕ್ರಮದ ನಿಮಿತ್ತವಾಗಿ ಶಾಸಕರು ಕೂಡ ತಮ್ಮ ಕೆಲಸದ ನಿಮಿತ್ತವಾಗಿ ಮುಂದುವರಿಯಲಿಕ್ಕಿದ್ದಾರೆ. ಈ ಮೂಲಕವಾಗಿ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಸರ್ವರಿಗೂ ಶುಭ ದಿನ. ಪೂರ್ವಾಚಾರ ಹೆಸರು ಹೇಳಿ. ಮೊದಲನೇದಾಗಿ ಶ್ರೀಹರಿ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ ಮಗ ಕಶ್ಯಪನ ಮಗ ಸೂರ್ಯನ ಮಗ ಮನುವಿನ ಮಗ ಇಶ್ವಾಕಿನ ಮಗ ಕುಕ್ಷಿಯ ಮಗ ವಿಕುಕ್ಷಿಯ ಮಗ ಬಾಣನ ಮಗ ಅನರಾರಣ್ಯನ ಮಗ ಬೃದುವಿನ ಮಗ ತ್ರಿಶಂಕುವಿನ ಮಗ ದುಂಡುಮಾರನ ಮಗ ಮಾಂದಾತನ ಮಗ ಸುಸಂಧಿ ಮಗ ಧ್ರುವಸಂಧಿ ಮಗ ಭರತನ ಮಗ ಅಶೀತನ ಮಗ ಸಗರನ ಮಗ ಅಸಮಂಜಸನ ಮಗ ಅಂಶುಮಂತನ ಮಗ ದಿಲೀಪನ ಮಗ ಭಗೀರಥನ ಮಗ ಕುಕುತ್ಸುವಿನ ಮಗ ರಘುವಿನ ಮಗ ಪ್ರವರದ್ದನ ಮಗ ಶಶಾಂಕುವಿನ ಮಗ ಸುದರ್ಶನನ ಮಗ ಅಗ್ನಿವರ್ಣನ ಮಗ ಶೀಘ್ರವೇದನ ಮಗ ಮರುವಿನ ಮಗ ಪ್ರಶಿಷಕನ ಮಗ ಅಂಬರೀಷನ ಮಗ ನಗುಷನ ಮಗ ಯತಿಯ ಮಗ ನಭಾಗನ ಮಗ ಅಜನ ಮಗ ದಶರಥನ ಮಗನೇ ಪ್ರಭು ಶ್ರೀರಾಮಚಂದ್ರ. ಬೋಲೋ ಭಾರತ್ ಮಾತಾ ಕಿ ನೆಲ್ಸನ್ ವೆರಿ ಗುಡ್.
ಇಂಜಿನಿಯರ್ ಡಾಕ್ಟರ್ ಒಳ್ಳೆ ಮೆಮೊರಿ ಪವರ್ ಇದೆ ಅಲ್ಲ ಚಿಕನ್ ಬಿ ಸರಿ ಥ್ಯಾಂಕ್ ಯು ಸರ್ ದಾದಾ ಪುದಾರ ಹಲೋ Hey, all the best. Engineer doctors, okay? Good. Hello. All the best. ಹುಷಾರಾಗಬೇಕು ನೀನು ಬರ್ಬಮ್ಮ ಸಂಬಳ ಜಾಸ್ತಿ ಕಮ್ಮಿ ಉಂಟಾ ನೀವು ಎಡಿಷನಲ್ ಕಟ್ಟಿದೆ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗುದಿಲ್ಲ ಒಂದು ಇದೇ ಕ್ಲಾಸನ್ನು ಚೆನ್ನಾಗಿ ಮಾಡಬೇಕು ಇದೇ ಕ್ಲಾಸನ್ನು ಹೊಸದಾಗಿ ನೀವು ಪ್ಲಾನ್ ಮಾಡಿ ಕೊಡಿ ನಮ್ಮ ಕುಂಪಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಕ್ಕ ಬಗಂಬಿಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ ನೇಟು ಇನಿ ಆಯಿನಂಚಿನ ಕೊಡೆ ವಿತರಣಾ ಬೊಕ್ಕ ಪುಸ್ತಕ ವಿತರಣಾ ಕಾರ್ಯಕ್ರಮ ಶೇಖರ್ ಕುಂಪಲ ಬೊಕ್ಕ ನೆಲ್ಸನ್ ಬಗಂಬಿಲ ಮೇರ್ನ ಮುತಾಲಿಕೆಡ ಆತಂಡು ಆಂಡ ಎಂಕ್ಲೆ ಒಂಜಿ ಆಸೆ ಎತ್ತಿನ ಪಂಡ ಸರ್ಗ್ UT ಖಾದರ್ ಸರ್ಗ್ ಓ ಮಂತ್ರಿಗಿರಿ ತಿಕ್ಕೊಂಡು ಆ ಮಂತ್ರಿಗಿರಿ ಆಯ್ನಿದ್ ಬೊಕ್ಕ ಖುಷಿಟೊಂಜಿ ಜೋಕ್ಲೆ ಒಂಜಿ ಕೊಡೆನ ಅದು ಬುಕ್ಕ ಬಂದು ಕೊರ್ಕಾನ್ ಅವು ಎಂಕ್ಲೆ ಬಾರಿಗಿನಿ ಖುಷಿ ಆಂಡು ನೆಲ್ಸನ್ ಗಾವಡು ಎಂಕಾವಡು ಅಂಚನೆ ಊರ್ದಕ್ಲೆಗ್ಲ ಅಂಚನೆ ಪೂರೆಗ್ಲ ಸಂಘ ಸಂಸ್ಥೆದಕ್ಲೆ ಎಂಕ್ಲೊಟ್ಟಿಗೆ ಕೈ ಜೋಡಿಸಿನ ಪೂರೆಗ್ಲ ಬಾರಿ ಖುಷಿ ಆಂಡು ದಯಬಣ್ಣಕ್ಕೆ ಸರೇ ಬತ್ತದು ರಡ್ಡು ಶಾಲೆಗ್ಲ ಬತ್ತದು ಬಾರಿ ಪೊರ್ಲುಡೆ ಅರ್ನೊಂಜಿ ಪ್ರೀತಿ ದೀದು ಬತ್ತದು ಮೂಲು ಕೊಡೆ ಗುರಿಯರು ಅರ್ನ ಕೈತೆ ಬೊಕ್ಕ ಬಗಂಬಿಲ ಶಾಲೆಗಾವಡು ಕುಂಪಲ ಶಾಲೆಗಾವಡು ಏನ ದಾದಾವಡು ಶಾಲೆಗೆ ಅಭಿವೃದ್ಧಿ ಆಪುನಂಚಿನ ಪೂರ ಮನ್ಪೆ ಬಂದು ಭರವಸೆಲ ಕೊರಿಯರು ಬೊಕ್ಕ ಸಾರ್ನ ಸಾಧಾರಣ ಅರ್ನ ಮನಸ್ಸಿಡು ಎಡ್ಡೆಪ್ಪುದ ವಿಷಯ ಹೆಂಗೆ ಗೊತ್ತಿತ್ತಿನ UT ಖಾದರ್ ಸಾರ್ನ ದಯಪಂಡ ಯಾನೊಂಜಿ 35-38 ವರ್ಷ ದುಂಬುದಾರೇನು ತೂಂದಿಲ್ಲ ಅರ್ನ ಪಪ್ಪ UT ಫರೀದೇರ್ MLA ಅದು ಪುರಾಣೆ ಯಾನು ಅರ್ನ ಇಲ್ಲಡೆ ಪೋಂದು ಅರ್ನೊಟ್ಟಿಗೆ ಎಡ್ಡೆಡ್ಲೆ ಅದು ಇನಿಕ್ಲ ದೇವೇರು ಅಂಚನೆ ಅರ್ನ ಅರ್ನೊಟ್ಟಿಗೆ ಎಡ್ಡೆಡೆ ಅಂಕ್ಲು ಆರೆಂಕ್ಲೇನು ಭಾರಿ ಪ್ರೀತಿ ಮಂತೊಂದುಲ್ಲೇರು ಎಂಕುಲು ಊರ್ದ ಓವು ಬೇಲೆ ಪಂಡನಲ್ಲ ಓ ಪಾಪದಕ್ಲೇನ ವಿಷಯ ಓವು ಆಂಡಲ ಎಂಕ್ಲು ಪಂಡ ರಪ್ಪಾಯಿನ ಮನ್ಪುನಂಚಿನ ವ್ಯಕ್ತಿತ್ವ ಅದಾರ ಆರು UT ಖಾದರ್ ಸರ್ ಪಂಡದು ಯಾನ್ ರಡ್ಡು ಪಾತ್ರೆನು ಉಂತ ಒಂದು